ಈಗ ಮಾರ್ಚಿಗೆ 13ನೇ ತಾರೀಕು ಬಂದರೆ 2 ವರ್ಷ ಆಗುತ್ತೆ ಇನ್ನು ಮದುವೆ ಆಗಿ. ಹೀಗೆ ಮಕ್ಕಳಾಗಿರಲಿಲ್ಲ. ಎಲ್ಲ ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಎಲ್ಲ ದೇವಸ್ಥಾನಕ್ಕೂ ಹರಕೆ ಮಾಡ್ಕೊತಾ ಬಂದಿದ್ವಿ. 2 ಸಾರಿ ಮೊರೆ ನೀರು ಹಾಕ್ಸ್ಕೊಂಡಿದ್ದಷ್ಟೇ. ನಮಗೆ ತುಂಬ ಒಳ್ಳೆಯದಾಗಿದೆ. ಇವಾಗ ನನಗಾಗಲೇ 5 ತಿಂಗಳಾಗಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ಹೀಗೆ ನೂರಾರು ಸಂಖ್ಯೆಯಲ್ಲಿ ಸೇರಿರುವ ಭಕ್ತಾದಿಗಳಲ್ಲಿ ಅದೇನೋ ನಂಬಿಕೆ, ಅದೇನೋ ಆತ್ಮವಿಶ್ವಾಸ. ಹರಕೆ ಹೊತ್ತ ಅದೆಷ್ಟೋ ಮಂದಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಿದ ಭಕುತಿ. ಅಷ್ಟಕ್ಕೂ ಈ ಪುಣ್ಯಕ್ಷೇತ್ರ ಯಾವುದಪ್ಪ ಅಂದ್ರೆ ಶ್ರೀ ಶಕ್ತಿ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮ ದೇವಿ ಜೋಗಮ್ಮರ ಮಠ. ಈ ಕ್ಷೇತ್ರದ ಮಹಿಮೆ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಲಾಗಿದೆ, ದಯವಿಟ್ಟು ವೀಕ್ಷಿಸಿ. ಸ್ನೇಹಿತರೆ, ಹೀಗೆ ಇವತ್ತಿನ ದಿನ ಈ ರೀತಿಯಾಗಿ ಭಕ್ತಾದಿಗಳ ಸಮೂಹವೇ ಸೇರಿರುವುದಕ್ಕೆ ಮೂಲ ಕಾರಣವೆಂದರೆ ಇಲ್ಲಿ ನಡೆಯುತ್ತಿರುವ ವಿಶೇಷವಾದ ಪೂಜಾ ಮಹೋತ್ಸವ. ಅಷ್ಟಕ್ಕೂ ಇಲ್ಲಿ ಬಂದಿರೋ ಭಕ್ತಾದಿಗಳಾರು ಸ್ಥಳೀಯರಲ್ಲ. ಬಹುತೇಕ ಮಂದಿ ನೂರಾರು ಕಿಲೋಮೀಟರ್ ದೂರದಿಂದ ಬಂದಿದ್ದರೆ ಮತ್ತು ಕೆಲವರು ಬಾಂಬೆ, ಚೆನ್ನೈ, ದೆಹಲಿ ಹೀಗೆ ನಾನಾ ಭಾಗಗಳಿಂದ ತಾಯಿಯ ಆಶೀರ್ವಾದ ಪಡೆದು ಹರಕೆ ತೀರಿಸುವುದಕ್ಕೆ ಬಂದಿದ್ದಾರೆ. ಇಲ್ಲಿ ನಡೆಯೋ ಪವಾಡಗಳು ಹಾಗೂ ಈ ಪುಣ್ಯಕ್ಷೇತ್ರದ ಮಹಿಮೆ ಎಂಥದ್ದು ಅನ್ನೋದನ್ನ ಇಲ್ಲಿ ನೆರೆದಿರುವ ಭಕ್ತಾದಿಗಳಿಂದಲೇ ತಿಳಿದುಕೊಳ್ಬೇಕು. ನಾವು ಇಲ್ಲಿ ಮುಡುಗೋಡ್ಲಿಂದ ಬಂದಿದ್ದೀವಿ ಸರ್. ಮೊದಲು ಎಲ್ಲ ಕಡೆ ಅಡ್ಡಾಡಿದ್ವಿ, ಆಗಲಿಲ್ಲ. ಕಡೆಗೆ ನಮ್ಮ ತಂದೆಯವರು ಬಂದು ಇಲ್ಲಿಂದ ಒಂದು ಸ್ವಲ್ಪ ಆಧಾರನೂ ಒಂದು ನಿಂಬೆಯನ್ನು ತಂದು ಕೊಟ್ಟರು. ಆಮೇಲೆ ಅಲ್ಲಿಂದ ತೊಗೊಂಡೆ, ನಾನು ಅದು ಬಿಟ್ಟೆ, ನಾನು ಗುಣ ಆಯಿತು ನನಗೆ. ನೆಕ್ಸ್ಟ್ ಮತ್ತೆ ಬಂದೆ ಸರ್ ಇಲ್ಲಿ. ಅಲ್ಲಿಂದ ನಾನು ಅದು ಎಂಡ ಕುಡಿತಿದ್ದೆ ಭಾಳ. ಇಲ್ಲಿಂದ ಆರಾಮಾಗಿತ್ತು ಸರ್ ನಮಗೆ. ಹೌದು, ಬಿಟ್ಬಿಟ್ಟೆ. 2 ತಿಂಗಳಾಯಿತು. ಅಲ್ಲಿಂದ ಏನೂ ಇಲ್ಲ. ಅಮ್ಮರ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೇನೆ. ನಮ್ಮಲ್ಲಿ ಆರೋಗ್ಯ ಸಮಸ್ಯೆನೂ ಇತ್ತು. ಎಷ್ಟೊಂದು ಆರೋಗ್ಯ ಸಮಸ್ಯೆನೂ ಇವಾಗ ಎಷ್ಟೊಂದು ಪರವಾಗಿಲ್ಲ, ನಮಗೆ ಉತ್ತಮವಾಗಿದೆ. ಮತ್ತು ನಮ್ಮಲ್ಲಿ ನಮ್ಮ ಜಮೀನು ವಿಷಯ ತುಂಬ ತೊಂದರೆ ಇತ್ತು. ಒಂದು 20 ವರ್ಷದಿಂದ ಕೋರ್ಟಲ್ಲಿ ಓಡಾಡ್ತಾನೇ ಇದ್ವಿ. ಈಗ ಪರವಾಗಿಲ್ಲ. ನಮಗೆ ನಮ್ಮ ಕೋರ್ಟ್ ಆರ್ಡ್ರ್ ಪ್ರಕಾರ ನಮ್ಮ ತಾಯಿ ಹೆಸರಲ್ಲಿ ಆರ್ಡ್ರ್ ಆಗಿ ಬಂತು. ಇಲ್ಲಿಗೆ ಬಂದು ಹೋದಾದ್ಮೇಲೆ ನಮಗೆ ಇಲ್ಲಿ ಒಳ್ಳೆಯದಾಗಿದೆ. ಇಲ್ಲಿ ಅಮ್ಮವ್ರು ಅಷ್ಟೇ ಏನಿಲ್ಲ, ಎಲ್ಲೇ ಹೋದ್ರೂ ಮಾಟ ಮಂತ್ರ ಏನು ಮಾಡಲ್ಲ. ಇಲ್ಲಿ ಯಾರೇ ಬಂದರೂ ಅಮ್ಮವ್ರು ಜಸ್ಟ್ 1-2 ನಿಂಬೆಹಣ್ಣು ಕೊಡ್ತಾರೆ ಅಷ್ಟೇ. ಕೇವಲ ಒಂದೇ ಒಂದು ಬಾರಿ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಅಮ್ಮನವರ ಆಶೀರ್ವಾದ ಪಡೆದವರಿಗೆ ವಿಸ್ಮಯ ಮೂಡಿಸುವಂತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಲಭಿಸಿದೆ. ಅದೆಂಥದ್ದೇ ಕೋರ್ಟ್ ಕೇಸ್ ವ್ಯಾಜ್ಯಗಳಿರಲಿ, ಸಂತಾನ ಭಾಗ್ಯವಿಲ್ಲದೆ ಇದ್ದವರು ಕೂಡ ಇಲ್ಲಿ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ಅವರ ಆಕಾಂಕ್ಷೆ ಎಲ್ಲವೂ ಆಶ್ಚರ್ಯಕರ ರೀತಿಯಲ್ಲಿ ಈಡೇರ್ತವೆ. ಈ ತಾಯಿಯನ್ನ ನಂಬಿ ಬರೋ ಭಕ್ತರು ಸಂಪೂರ್ಣವಾಗಿ ತಾಯಿಗೆ ಶರಣಾಗಿದ್ದಾರೆ. ಅರೆ, ಮನಸ್ಸಿನಿಂದ ಬಂದರೆ ಏನೂ ಪ್ರಯೋಜನವಿಲ್ಲ, ನಂಬಿದರೆ ಸಂಪೂರ್ಣವಾಗಿ ಶರಣಾಗಬೇಕು, ಆವಾಗಲೇ ತಾಯಿ ಕೈ ಹಿಡಿತಾಳೆಂದು ಭಕ್ತರು ನಂಬ್ತಾರೆ. ನಾವು ಸ್ವಲ್ಪ ನಮ್ಮ ಕಷ್ಟಗಳೆಲ್ಲ ಕಮ್ಮಿ ಆಗಿದೆ. ಕಮ್ಮಿ ಆದಮೇಲೆ ನಾನು ಒಂದು 100-150 ಜನ ಮೇಲೆ ಕರ್ಕೊಂಬಂದಿದ್ದೀನಿ. ಅವ್ರಿಗೇನೇನು ಕಷ್ಟ ಇದೆ ಅವ್ರಿಗೂ ಕಮ್ಮಿ ಆಗಿದೆ. ಹಿಂಗಾಗಿ ನಾವು ಅಮ್ಮನ ಸೇವೆ ಮಾಡೋಣ ಅಂತೇಳಿ ವಾರಕ್ಕೊಂದ್ಸತಿ 15 ದಿನಕ್ಕೊಂದ್ಸತಿ ನಾವು ಬರ್ತಾನೆ ಇದ್ದೀವಿ. ಯಾರು ಕಷ್ಟ ನೋವುಗಳಲ್ಲಿ ಬೆಂದಿರ್ತಾರೋ, ಬಳ್ಳಿ ಬೆಂಡಾಗಿರ್ತಾರೋ ಅವ್ರನ್ನ ಕರ್ಕೊಂಬರ್ತಾ ಇರ್ತೀನಿ. ಯಾಕಂದರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ವಾಸಿ ಆಗದಿರೋ ಕಾಯಿಲೆಗಳೆಲ್ಲ ಇಲ್ಲಿ ವಾಸಿ ಆಗ್ತಾಯಿದೆ ಅಮ್ಮನ ಹತ್ರ ಬಂದಮೇಲೆ. ಇದು ನಾವು ಪವಾಡ ಅಂತ ಹೇಳಿದ್ರೆ ಇನ್ನೇನಂತ ಹೇಳಬೇಕು. ಹೀಗೆ ಇಲ್ಲಿ ಸರತಿ ಸಾಲಿನಲ್ಲಿ ಕೂತಿರುವ ಭಕ್ತರು ಸುಡು ಬಿಸಿಲನ್ನು ಲೆಕ್ಕಿಸದೆ ತಮ್ಮ ಸೇವೆಯನ್ನ ರೇಣುಕಾ ಯಲ್ಲಮ್ಮ ದೇವಿಗೆ ಅರ್ಪಿಸುತ್ತಿದ್ದಾರೆ.
ಇಲ್ಲಿ ನಡೆಯೋ ಪೂಜಾ ವಿಧಾನ ಹಾಗೂ ವಿಭಿನ್ನವಾದ ಆಚರಣೆಯೇ ನಿಜಕ್ಕೂ ಇಲ್ಲಿನ ಶಕ್ತಿಯನ್ನ ವ್ಯಕ್ತಪಡಿಸುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ಭಕ್ತರ ಅದೆಂಥದೇ ಸಮಸ್ಯೆಗಳಿದ್ರೂ ಆ ದಿನ ಪರಿಹಾರವಾಗುವುದು ಶತಸಿದ್ಧ. ಇಲ್ಲಿ ದೇವಾಲಯದ ಮುಂಭಾಗದಲ್ಲಿ ನಡೆಯೋ ತಾಯಿ ಯಲ್ಲಮ್ಮನ ವೈಭವವೇ ಕಣ್ಣು ಕೊರೈಸುವಂಥದ್ದು. ಇಲ್ಲಿ ಅಮಾವಾಸ್ಯೆಯ ದಿನ ವಿಶೇಷವಾದ ಪೂಜೆ ನಡೆಯುತ್ತೆ. ಅದಕ್ಕೆ ಮೊರೆ ನೀರಿನ ಶಾಸ್ತ್ರ ಅಂತ ಕರೀತಾರೆ. ಅಲ್ಲದೆ ಈ ದಿನದ ಮತ್ತೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ತಾಯಿಯ ಮಂಗಳಾರತಿ ನೆರವೇರುವಾಗ ದೇವಸ್ಥಾನದ ನೇರಕ್ಕೆ ಗರುಡ ಪಕ್ಷಿ ಸುತ್ತು ಹಾಕುತ್ತಿರುತ್ತೆ. ಈ ಕುತೂಹಲ ಭರಿತ ಘಟನೆಯೇ ಭಕ್ತಾದಿಗಳನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ತದನಂತರ ನಡೆಯುವುದೇ ಮೊರೆ ನೀರಿನ ಶಾಸ್ತ್ರ. ಅಷ್ಟಕ್ಕೂ ಮೊರೆ ನೀರು ಅಂದ್ರೇನು ಅನ್ನೋದನ್ನ ಗಮನಿಸಿದ್ರೆ ಇದೊಂದು ವಿಭಿನ್ನವಾದ ಆಚರಣೆ. ಮೊರೆ ನೀರು ಅನ್ನೋದು ಇಂದಿಗೂ ಗುಪ್ತಗಾಮಿನಿಯಾಗಿ ಹರಿಯುತ್ತಿರುವ ಸರಸ್ವತಿ ನದಿ ನೀರನ್ನ ತಂದು ಇಲ್ಲಿ ಮೊರೆ ನೀರು ಹಾಕಿಸಿಕೊಳ್ಳುವ ಭಕ್ತರಿಗೆ ವಿಶೇಷವಾದ ಪೂಜೆ ನೆರವೇರಿಸಲಾಗುತ್ತೆ. ಒಂದು ಹಂತದಲ್ಲಿ ಸುಮಾರು 50 ಮಂದಿ ಒಟ್ಟಿಗೆ ಕುಳಿತುಕೊಂಡು ಪ್ರತಿಯೊಬ್ಬರಂತೆ ಒಂದೊಂದು ಬಿಂದಿಗೆ ನೀರನ್ನ ತಲೆಯ ಮೇಲಿನಿಂದ ಸುರಿದು ಮಂತ್ರೋಚ್ಚಾರ ಮಾಡುತ್ತಾ ದೇಹ ಶುದ್ಧೀಕರಿಸುವ ಕೆಲಸ ಮಾಡ್ತಾರೆ ಅಮ್ಮ. ಪ್ರತಿಯೊಬ್ಬರ ಕಷ್ಟಗಳನ್ನು ಆಲಿಸುತ್ತಾ ತಾಯಿ ಮಕ್ಕಳನ್ನ ಪೊರೆಯುವಂತೆ ಬುದ್ಧಿಮಾತು ಹೇಳುತ್ತಾ ಯಾವ ಕೆಲಸ ಕಾರ್ಯಗಳು ನಡಿಬೇಕು ಅನ್ನೋದನ್ನ ಭಕ್ತಾದಿಗಳಿಂದಲೇ ತಿಳಿದು ಅವರ ಕೆಲಸ ನೆರವೇರಿಸಿಕೊಡುವುದಾಗಿ ಭರವಸೆ ನೀಡ್ತಾರೆ. ಆಶ್ಚರ್ಯವೆಂಬಂತೆ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನೆರವೇರುತ್ತೆ. ಹೀಗೆ ಚಿಕ್ಕ ವಯಸ್ಕರಿಂದಿಡಿದು ವಯೋವೃದ್ಧರವರೆಗೂ ಮೊರೆ ನೀರಿನ ಶಾಸ್ತ್ರಕ್ಕೆ ತಮ್ಮ ತನು ಮನವೆಲ್ಲವನ್ನು ಶ್ರದ್ಧೆಯಿಂದ ಆ ತಾಯಿಗೆ ಅರ್ಪಿಸಿ ಶರಣಾಗಿದ್ದಾರೆ. ಹೆಸರು ಅಕ್ಕಮ್ಮ ಅಂತಂದು ನಾವು ಬಂದಿರೋದು ಹಾವೇರಿಂತ್ರ. ನಮ್ಮದು ಆರೋಗ್ಯ ಸಮಸ್ಯೆ ಅಂತ ನಾವು ಹೋದ ಅಮಾವಾಸ್ಯೆ ಬಂದಿದ್ವಿ. ಅಮ್ಮ ಮೊರೆ ನೀರು ಹಾಕಿಸ್ಕೊಳ್ರಿ ಆರಾಮಾಗುತ್ತೆ ಅಂದಿದ್ರು. ನಾವು ಇಲ್ಲಿಂದ ಹೋದ್ಮೇಲೆ ಆರೋಗ್ಯ ಸುಧಾರಣೆ ಆಗಿದೆ. ಆಮೇಲೆ ನಮ್ಮ ಮನೆಯವ್ರು ಹೇಳ್ದಂಗೆ ಬೋರ್ ನೀರು ಅವೆಲ್ಲ ಚೆನ್ನಾಗಿ ಬಿದ್ದಿದೆ. ನಾನು ಇಲ್ಲಿ ಒಟ್ಟು ಆಲ್ಮೋಸ್ಟ್ ದೇವ್ರ ದಿನದಿಂದ ನಡ್ಕೊಳ್ಳೋದು ಕಡಿಮೆ ಸರ್. ನಮ್ಮ ಮನೆಯವ್ರು ಇದರಿಂದ ಬಂದ್ವಿ. ಲಾಸ್ಟ್ ಟೈಮ್ ಬಂದು ಇಲ್ಲಿ ಬಂದು ನಡ್ಕೊಂಡು ಅಮ್ಮಗೆ ಬಂದಾಗಿಂದ ನಮಗೆ ಒಂದು ತಪ್ಪತಿ ಒಂದು ಒಳ್ಳೊಳ್ಳೆ ವಿಚಾರಗಳು ಆಗ್ತಾ ಇದ್ದಾವೆ ರೀ. ಮೊನ್ನೆ ವಿಚಾರ ಏನಂದರೆ ನಮ್ಮದು ಆಲ್ಮೋಸ್ಟ್ ಬೋರ್ ಮೊನ್ನೆ ಓಡಿಸಿದ್ವಿ. ಅದು ಸುಮಾರು 300ವರೆಗೂ ಆ ಏರಿಯಾದಲ್ಲಿ ಮಿನಿಮಮ್ಮು 80ಕ್ಕೆ ನೀರು ಸಿಕ್ಬಿಡುತ್ತೆ. ಮಿನಿಮಮ್ 300 ಹೊಡೆದ್ರೂ ಏನು ಇದು ಅನ್ನಿಸ್ತಿಲ್ಲ. ಆಮೇಲೆ ಅಮ್ಮನ ನೆನೆಸ್ಕೊಂಡು ಅಮ್ಮ ಕೊಟ್ಟಿರ್ಕೊಂಡು ನಿಂತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗಿ ಎದ್ದು ನೋಡ್ಕೊಂಬಂದೆ. ಅಮ್ಮಗೆ ಬೇಡ್ಕೊಂಬಂದೆ. ತಕ್ಷಣ 5 ನಿಮಿಷಕ್ಕಿಲ್ಲ ಜಾಸ್ತಿ ನೀರು ಸಿಕ್ತು. ಅದಾದಮೇಲೆ ನಮ್ಮ ಮನೆಯವ್ರಿಗೂ ಒಳ್ಳೆ ವಿಚಾರ ಆಯಿತು. ಆರೋಗ್ಯ ಸುಧಾರಣೆ ಆಗಿದೆ. ಮೊದಲಿನ ಥರ ನಮಗೆ ಸುಸ್ತು ಪೇನು ಆ ಥರ ಏನಿಲ್ಲ. ಒಳ್ಳೊಳ್ಳೆ ಪಾಸಿಟಿವ್ ಥಿಂಗ್ಸ್ ಬರ್ತಾಯಿದ್ವು. ಬಟ್ ಯಾರ ಅಮ್ಮನ ನಂಬಿದ್ರು ಅರಮನಸ್ಸಿನಿಂದ ನಂಬಾಡ್ರಿ, ಮನಸ್ಪೂರ್ವಕವಾಗಿ ನಂಬ್ರಿ, ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಹೀಗೆ ಮೊರೆ ನೀರನ್ನು ಹಾಕುವಾಗ ದೇವಾಲಯದಲ್ಲಿ ವಿಶೇಷವಾದ ಪೂಜೆ ನಡೀತಿರುತ್ತೆ. ಹಾಗೆ ಮೊರೆ ಶಾಸ್ತ್ರದ ಸ್ಥಳದಲ್ಲಿ ತಾಯಿ ರೇಣುಕಾ ಯಲ್ಲಮ್ಮನ ಅಂಬಾರಿ ಹೊತ್ತು ಪ್ರತಿ ಭಕ್ತರ ತಲೆಯ ಮೇಲೆ ಅಂಬಾರಿ ಹೊತ್ತು ಹಾದು ಹೋಗಲಾಗುತ್ತೆ. ಹೀಗೆ ಅಮಾವಾಸ್ಯೆ ದಿನದಲ್ಲಿ ನಡೆಯುವ ಈ ವಿಜೃಂಭಣೆಯ ಮಹೋತ್ಸವಕ್ಕೆ ಬೆರಗಾಗದವರೇ ಇಲ್ಲ. ಸಾಲದಕ್ಕೆ ಮೊರೆ ನೀರಿನ ಶಾಸ್ತ್ರದ ಬಳಿಕ ಒಂದೇ ಒಂದು ವಾರದಲ್ಲಿ ಅವರ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುವುದೇ ನಿಜಕ್ಕೂ ಸೋಜಿಗದ ಸಂಗತಿ ಎನ್ನುತ್ತಾರೆ ಭಕ್ತರು. ಅಮಾವಾಸ್ಯೆಯ ದಿನ ಸಂಜೆಯವರೆಗೂ ಸತತವಾಗಿ ಪೂಜಾ ಕೈಂಕರ್ಯ ಜರುಗುತ್ತಿರುತ್ತೆ. ಸಾಲದಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ದಾಸೋಹವನ್ನು ಏರ್ಪಡಿಸ್ತಾರೆ ಅಮ್ಮ.
ತಾಯಿಯ ಸೇವೆ ಮಾಡಬಂದಿರುವಂತಹ ಭಕ್ತರಿಗೆ ಹಸಿವು ಬಾಯಾರಿಕೆ ಇರಬಾರದು ಅನ್ನೋದು ಅಮ್ಮನವರ ನಿಷ್ಕಲ್ಮಶವಾದ ಪ್ರೀತಿ. ದಿನೇ ದಿನೇ ಭಕ್ತಾದಿಗಳ ದಂಡು ಹರಿದು ಬರುತ್ತಿರೋದು ಇಲ್ಲಿನ ಶಕ್ತಿಪೀಠದ ಪವಾಡವಲ್ಲದೆ ಮತ್ತೇನೂ ಅಲ್ಲ. ಎಲ್ಲಿ ಶಕ್ತಿ ತುಂಬಿರುತ್ತೋ ಅಲ್ಲಿ ಸಕಾರಾತ್ಮಕತೆ ಆವರಿಸಿರುತ್ತೆ. ನಮ್ಮ ಮನೋಕಾಮನೆಗಳು ಈಡೇರುತ್ತವೆ. ಇಂದಿಗೂ ಶಾಂತಳಾಗಿ ಕರುಣಾಮಯಿಯಾಗಿ ಭಕ್ತರನ್ನ ಪೊರೆಯುತ್ತಿದ್ದಾಳೆ ತಾಯಿ ರೇಣುಕಾ ಯಲ್ಲಮ್ಮ. ಈ ತಾಯಿ ಸೇವೆ ಮಾಡುತ್ತಾ ಭಕ್ತಾದಿಗಳಿಗೆ ಆಶೀರ್ವದಿಸುತ್ತಿದ್ದಾರೆ ಅಮ್ಮ. ಈ ಶಕ್ತಿಪೀಠದ ಬಗ್ಗೆ ಹಗುರವಾಗಿ ಮಾತನಾಡಿದ್ದ ಅದೆಷ್ಟೋ ಮಂದಿ ಇಂದು ಅಮ್ಮನವರ ಸೇವೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವರ ಅಭಿಪ್ರಾಯದಂತೆ ಇಲ್ಲಿ ಭೇಟಿ ನೀಡಿ ಅಮ್ಮನವರ ಶಕ್ತಿಯನ್ನ ಅನುಭವಿಸಿ ನಂತರ ಮಾತನಾಡಿ ಎಂದೇ ಕಿವಿಮಾತು ಹೇಳ್ತಾರೆ. ಅಂತೂ ಸ್ಥಳೀಯವಾಗಿ ಅದೆಷ್ಟೇ ವಿರೋಧಗಳನ್ನು ಎದುರಿಸಿದ್ರು ತಾಯಿ ನೆಲೆಗೊಂಡ ಜಾಗದಲ್ಲೇ ಸೇವೆ ಮಾಡುತ್ತಿರುವ ಅಮ್ಮನಿಗೆ ದಿನೇ ದಿನೇ ಭಕ್ತಾದಿಗಳ ದಂಡು ಹರಿದು ಬರುತ್ತಿರೋದು ಶಕ್ತಿ ಸ್ವರೂಪಿಣಿ ರೇಣುಕಾ ಯಲ್ಲಮ್ಮ ತಾಯಿಯ ಕೃಪೆ ಅಲ್ಲದೆ ಮತ್ತೇನೂ ಅಲ್ಲ. ಇವಿಷ್ಟು ಶಕ್ತಿ ಸ್ವರೂಪಿಣೆ ತಾಯಿ ರೇಣುಕಾ ಯಲ್ಲಮ್ಮನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.